RCB ಮತ್ತು ಲಕ್ನೋ ನಾಳೆಗೆ ಅದಾವ ಮ್ಯಾಚ್. ಶುಕ್ರವಾರ ಮ್ಯಾಚ್ ನಡೀತಾವ. 7:30ಗೆ ಸ್ಟಾರ್ಟ್ ಆಗೋ ಮ್ಯಾಚ್. ಆದ್ರೆ ಲಕ್ನೋದವ್ರು ಗೆಲ್ಬೇಕ್ರಿ. ಲಕ್ನೋದವರು 5 ಗೆದ್ದಾರ. ಆರನೇ ಮ್ಯಾಚ್ ಗೆಲ್ತಾರ ಅವರು. ಈ ಕಡೆ ನಮ್ಮ RCBದವರು 8 ಮ್ಯಾಚ್ ಗೆದ್ದಾರಿ. ಅವರು 11ರಾಗ 8 ಮ್ಯಾಚ್ ಗೆದ್ದಾರ. ಇವರು ಇನ್ನೊಂದು 3 ಮ್ಯಾಚ್ RCB ಆಡ್ಬೇಕು. ಇದನ್ನು ಲಕ್ನೋನು 3 ಮ್ಯಾಚ್ ಆಡ್ಬೇಕು. 3ಕ್ಕೆ 3 ಇದು ಲಕ್ನೋದವ್ರು ಏನಾದ್ರು ಗೆದ್ರಪ್ಪ ಅಂತಂದ್ರೆ 3ಕ್ಕೆ 3 ಮ್ಯಾಚ್ ಗೆದ್ರಂದ್ರೆ ಅವರು ಮ್ಯಾಗ್ ಬರ್ತಾರ್ರಿ. ನಮ್ಮ ಈ ಕಡೆ RCBದವರು ಇನ್ನೊಂದು 2 ಮ್ಯಾಚ್ ಗೆದ್ರೆ ಫೈನಲ್ಗೆ ಹೋಗುವ ಎಂಟ್ರಿ ಕೊಡ್ತಾರೆ. ಫೈನಲ್ಗೆ ಎಂಟ್ರಿ ಕೊಡ್ತಾರೆ ನಮ್ಮ RCB ಟೀಮ್. RCB ಸೋಲಿಲ್ಲದ ಸರ್ದಾರ ಅನ್ಬೇಕಾಗುತ್ತೆ ನಮ್ಮ RCB ಟೀಮಿಗೆ. ಇದು ಎಷ್ಟೋ ಸಲ ಫೈನಲ್ಗೆ ಹೋಗೈತಿ. ಈ ಮ್ಯಾಚ್ನು ಫೈನಲ್ಗೆ ಹೊಂಟೈತಿ. ಇನ್ನೊಂದು 2 ಮ್ಯಾಚ್ ಗೆತ್ತಂದ್ರೆ ಈ ಕಡೆ ಪಂಜಾಬ್ದವರು ಬೆನ್ನ ಹತ್ಯಾರಿ. ಪಂಜಾಬ್ದವರು ನಾವು ಏನು ಕಡಿಮೆ ಇಲ್ಲತ್ತಾರ, ಅವರು ಬರಾಕತ್ತಾರ. ಈ ಕಡೆ ಮುಂಬೈದವರು ಬರಾಕತ್ತಾರ. ಸುಮಾರು ಗುಜರಾತ್ ಫಸ್ಟ್ ಐತ್ರಿ. ಈಗ RCB 2 ನಂಬರ್ ಐತಿ. 3 ನಂಬರ್ ಪಂಜಾಬ್ ಏನೈತ್ರಿ. ಈ ಕಡೆ 4 ನಂಬರ್ ಮುಂಬೈ ಇಂಡಿಯನ್ಸ್ ಐತ್ರಿ. ಇದು ಬೆನ್ನ ಹತ್ತಾಕತ್ತಾರ. ಟಾಪ್ ಫಸ್ಟ್ ಬರ್ಬೇಕಂತ ಹೊಡೆದಾಡಕತ್ಬಿಟ್ಟವು. ಜಿದ್ದಿ ಬಿದ್ದಂಗೆ ನಾ ಬರ್ಬೇಕು ನೀ ಬರ್ಬೇಕಂತೇಳಿ ಆ ರೀತಿ ಐತಿ. ಇವತ್ತು ನಾಳೆ ಮ್ಯಾಚ್ ಐತಿ. ನಾಳೆಗೂ ಅದೇ ರೀತಿ ಮ್ಯಾಚ್ ನಡೀತೈತಿ. ಎಲ್ಲಿದಾವಪ್ಪ ಅಂತಂದ್ರೆ ಲಕ್ನೋದಾಗ ಅದಾವ ಮ್ಯಾಚು. ನಮ್ಮ RCB ನಿಮ್ಗೆ ಗೊತ್ತೈತಿ, ನಮ್ಮ ಹೋಮ್ ಗ್ರೌಂಡ್ನಾಗ ಗೆಲ್ಲುದಿಲ್ಲ ಅವರು. ಬೇರೆ ಪಿಚ್ನಾಗ ಹೊಡೆದೇ ಹೊಡಿತೀವಿ ಮ್ಯಾಚ್. ಪಕ್ಕಾ ಹೊಡೆದೇ ಹೊಡಿಯೋದು ಲಕ್ನೋ ಟೀಮಿಗೆ. ಅಂಕಲ್ ನಾ ಹೊಡಿತೀನಿ ಸುಬಿ ಅಂತೇಳಿ ಆ ಪಿಚ್ನಾಗ ಹೆಟ್ಟೆ ಬಿಡುದ್ರಿ. ಅವ್ನು ಕೇರೆ ಮಾಡಂತೇ ಇಲ್ಲ. ಆ ನಮೂನಿ ಹೊಡಿದೈತಿ ಲಕ್ನೋ ಟೀಮಿಗೆ. ಈ ಕಡೆ RCB ಕಡೆ ಒಂದು ಪ್ಲೇಯರ್ ಇಂಜುರಿ ಆಗೈತಿ ರೀ. ಯಾರಾಗ್ಯಾರಪ್ಪ ಅಂತಂದ್ರೆ ದೇವದತ್ ಪಡಿಕ್ಕಲ್ ಅವರು. ಎಲ್ಲೇ ಒಟ್ಟು ಇಂಜುರಿ ಆಗೈತೆ ರೀ ಅವ್ರಿಗೆ. ಕಾಲಿಗೇನು ಕೈಗೆ ಒಟ್ಟು ಇಂಜುರಿ ಆಗೈತೆ ಅವ್ರ ಸಮಸ್ಯೆ ಆಗೈತೆ ರೀ. ಒಂದು ಸಮಸ್ಯೆ ಆದ ಕಾರಣ ಅವರು ಮ್ಯಾಚನ್ನು ಸ್ವಲ್ಪ ಹೊರಗಡೆನೇ ಇರ್ತಾರೆ ಅವರು. ಮನೆಗೆ ಹೋಗುವ ಪರಿಸ್ಥಿತಿ ಬಂದೈತೆ ರೀ ಅವ್ರಿಗೂ. ಪಡಿಕ್ಕಲ್ ಅವ್ರಿಗೆ ಇಂಜುರಿ ಭಾಳ ಆಗೈತೆ ರೀ ಅವ್ರಿಗೆ. ಆದ್ರೆ ರಿಕವರಿ ಆಗಿ ಬರ್ಬೇಕಂತ ಕೇಳ್ಕೊಳತ್ತೀನಿ. ಬರ್ಬೇಕ್ರಿ. ನಮಗೆ ಮೋಸ್ಟ್ಲಿ ಬರ್ಬೇಕು, ಆಡ್ಬೇಕು ಅವರು. ಆದ್ರೆ ಭಾಳಷ್ಟು ಚಲೋ ಆಗುತ್ತೆ ನಮ್ಗೆ. ಆಡಕ್ಕೆ ಇಂಟ್ರೆಸ್ಟು ಬರ್ತದೆ. ಮನಿ ಮ್ಯಾಚ್ ಹೆಂಗೆ ಹೊಡೆದ್ರು ಅದೇ ರೀತಿ ಆಡ್ಬೇಕಾಗುತ್ತೆ. ಯಾವ ಪೇಸ್ಪಾಡ್ ರೀ. ಅವ್ನು ವೆಸ್ಟ್ ಇಂಡೀಸ್ ಪ್ಲೇಯರ್. ಯಾವ ನಮೂನಿ ಹೊಡಿತಾನೆ ರೀ ಅವ. ಕೇರೆ ಮಾಡಂಗಿಲ್ಲ. 14 ಬಾಲಿಗೆ 53 ರನ್ ಹೊಡೆದಾರಿ ಅವ. ಏನು ಹೊಡಿ ಕಡಿಯಂಗೆ. ವೆಸ್ಟ್ ಇಂಡೀಸ್ ಪ್ಲೇಯರ್ ಮೋಸ್ಟ್ಲಿ ಅವೇ ಇದ್ದಂಗೆ ಕಾಣ್ತಾವೆ, ಹೊಡ್ಯಂಗೆ ಕಾಣ್ತಾರೆ ರೀ ಅವರು. ಬರೀ 13 ಬಾಲಿಗೆ 14 ಬಾಲಿಗೆ ಇವೇ ರನ್ ಹೊಡ್ಯಂಗೆ ಕಾಣ್ತಾವೆ. RCB ಟೀಮಿಗೆ ಗ್ರೇಟ್ ನಮಗೆ ರೀ ಅವ್ನು ಪ್ಲೇಯರಿಗೆ. ಆ ರೀತಿ ಪ್ಲೇಯರ್ ಹೆಂಗೆ ಅದಾರ ಅನ್ನೋದು ಮುಖ್ಯ ಆಗುತ್ತೆ ರೀ ಅಲ್ಲಿ. ಹೆಂಗೆ ಆಡಬೇಕು ಹೆಂಗಿಲ್ಲ ಅನ್ನೋದು. ಒಟ್ಟು ಅವರು ಹೋಮ್ ಗ್ರೌಂಡ್ ಒಳಗೆ ಆಡೋದಿಲ್ಲ ರೀ ಅವರು. ಬೇರೆ ಹೋಮ್ ಗ್ರೌಂಡ್ ಒಳಗೆ ಮನೆ 2 ಮ್ಯಾಚ್ ಗೆದ್ದೇವ್ರಿ. ಅವು ಸಾಮಾನ್ಯ ಅಲ್ಲ. ಅವು ಹೊಡೆದೇವಿ. ನಮ್ಮ ಪಿಚ್ನ್ಯಾಗ ಯಾವ ಟೀಮ್ ಬಂದಿದ್ದು ಚೆನ್ನೈದವ್ರಿಗೆ ಹೊಡೆದು ತಿಕ್ಬಿಟ್ಟೇವಿ. ಈ ಕಡೆ ಅದೇ ರೀತಿಯಾಗಿ ಈಗ ಲಕ್ನೋ ಒಳಗೆ ಮ್ಯಾಚ್ ಅದಾವು. ಲಕ್ನೋದವ್ರಿಗೆ ತೆರವ್ಯಾಡ್ ಹೊಡಿತೇವ್ರಿ ಅಲ್ಲಿ ಅವ್ರ ಪಿಚ್ನ್ಯಾಗೆ. ಅವ್ರ ಏನು ಮಾಲಕ್ಗೆ ಅಳ್ಬೇಕು ನೋಡ್ರಿ ಅವ ರಿಷಬ್ ಪಂತ್ ಮ್ಯಾಗ. ಆ ರೀತಿ ಮಾಡ್ತಾರೆ ನಮ್ಮ RCB ಟೀಮ್ನವರು. ನಮ್ಮದು ಪಡಿಕ್ಕಲ್ ಇಂಜುರಿ ಆದ ಕಾರಣ ಹೊರಗೆ ಉಳ್ದಾರಿ ಅವರು. ಅದು ನೆಕ್ಸ್ಟ್ ಒಂದು ಪ್ಲೇಯರ್ ಬರ್ತದೆ ಯಾವ್ದಾರ. ಕರ್ನಾಟಕ ಪ್ಲೇಯರ್ ಬರ್ತೈತಿ. ಇದು ಕರ್ನಾಟಕ ಪ್ಲೇಯರ್ ಒಂದು ಹೊರಗೆ ಹೋಯ್ತು, ಒಂದು ಒಳಗೆ ಬಂತು ರೀ ಅದು. ಆದ್ರೆ ಮ್ಯಾಚ್ ಹತ್ರ ಈ ಕಡೆ ಆಯ್ತು. ಇದು ತುಂಬ ಅದಾನ್ರಿ ಅವ. ಏನ್ರಿ ಅದು ಏನಂತಾರೆ ಒಟ್ಟು ಅವನ ಫಾರ್ಮ್ ತುಂಬ ಅವನಿಗೆ ನಮ್ಮ ಕರ್ನಾಟಕ ಪ್ಲೇಯರ್ ಮಯಾಂಕ್ ಅಗರ್ವಾಲ್ ಅವರು ಎಂಟ್ರಿ ಕೊಟ್ಟಾರ. 12 ವರ್ಷದ ನಂತರ ನಮ್ಮ ಮಯಾಂಕ್ ಅಗರ್ವಾಲ್ ಅವರು ಎಂಟ್ರಿ ಕೊಟ್ಟಾರ. ಈ ಲಕ್ನೋ ಟೀಮಿನ ಕೂಡ ಹೆಂಗೆ ಕಂಬ್ಯಾಕನ್ನು ಮಾಡ್ತಾರೆ, ಅದೇ ರೀತಿ ಹೆಂಗೆ ಆಟವನ್ನು ಆಡಿ ತೋರಿಸ್ತಾರ ನೋಡ್ಬೇಕಾಗುತ್ತೆ. ಎಷ್ಟು ರನ್ ಹೊಡಿತಾರ ನೋಡ್ಬೇಕಾಗುತ್ತೆ. ಇವ್ರೇನು ಓಪನಿಂಗು ಬರ್ಬೋದು, ಎಲ್ಲನೂ ಮಾಡ್ತಾರೆ ಅವ್ರು. ಓಪನಿಂಗ್ ಬರ್ಬೋದು, ಎಲ್ಲಿ ಆಡ್ಸಿದ್ರು ಅಲ್ಲೇ 4 ನಂಬರ್ ಆಡ್ಬೋದು, 3 ನಂಬರ್ ಆಡ್ಬೋದು, ಒಟ್ಟು ಎಲ್ಲಾರ ಆಡಿಸ್ಬೋದು. ಅದು ರನ್ ಹೆಂಗೆ ಹೊಡಿದ್ರು ರನ್ ಹತ್ರ ಹೊಡ್ಯಂಗೆ ಕಾಣ್ತಾರೆ ಲಕ್ನೋ ಕೂಡ. 12 ವರ್ಷ ಆದ ನಂತರ ಈ RCB ಒಳಗೆ ಬಂದು ಆಡಕತ್ತಾರ ಅವರು. ಆದ್ರೆ ಕಂಬ್ಯಾಕ್ ಅವರು ಮಾಡ್ತಾರೋ ಅವರು. ನೋಡೋಣ ಹೆಂಗೆ ಆಡ್ತಾರೆ ಹೆಂಗಿಲ್ಲ ನೋಡ್ಬೇಕಾಗುತ್ತೆ ರೀ ಅವ್ರು ಪ್ಲೇಯರ್. ಮೊದಲು ಪಂಜಾಬ್ ಟೀಮ್ನಾಗ ಒಟ್ಟು ಆಡ್ತಿದ್ರು ಅವರು. ಈ ಸರಿ RCB ಟೀಮ್ನಾಗ ಬಂದಾರ ಅವರು. ಕರ್ನಾಟಕ ಪ್ಲೇಯರ್. ಮತ್ತು ನಮ್ಮ ಪಡಿಕ್ಕಲ್ ಇಂಜುರಿ ಆದ ಕಾರಣ ಅವರು ಆ ಪ್ಲೇಯರ್ಗೆ ಹಾಕೊಂಡೇವು ನಾವು ಆಡೋದಕ್ಕೆ. ಹೌದು, ಅದು 2 ಕನ್ನಡಿಗ ಪ್ಲೇಯರ್ ಇವರು. ಅದೇ ರೀತಿ ಹೆಂಗೆ ಆಡ್ತಾರೆ ಮುಖ್ಯ ಆಗುತ್ತೆ ರೀ ಅಲ್ಲಿ. ಎಷ್ಟು ರನ್ ಹೊಡಿತಾರ ಹೆಂಗಿಲ್ಲ ಅನ್ನೋದು ನೋಡ್ಬೇಕು ರೀ. ಲಕ್ನೋ ಟೀಮಿನ ಕೂಡ ಹೆಂಗೆ ಆಡ್ತಾರೆ ಹೆಂಗಿಲ್ಲ ನೋಡ್ಬೇಕಾಗುತ್ತೆ. ನೋಡೋಣ ಬರ್ರಿ